ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ನಾನು ಒಂದು ಬ್ರೈಡಲ್ ಕುಚ್ಚು ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅದಕ್ಕೆ 6 ಎಳೆ ದಾರನ ಗಂಟೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ 10 ಇಲ್ಲಾಂದ್ರೆ 11 ನಂಬರ್ದು ಕ್ರೋಶಾ ನೀಡಲ್ ನ ತಗೊಳ್ಬೇಕು. ತಗೊಂಡು ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದ್ಮೇಲೆ 5 ಚೈನ್ ನ ಹಾಕೊಳ್ಬೇಕು. ಈ ರೀತಿ ನೋಡಿ, ಈ ರೀತಿ 5 ಚೈನ್ ನ ಹಾಕೊಂಡು ಎಲ್ಲಿಗೆ ಬರುತ್ತೋ ಗ್ಯಾಪ್ ನೋಡ್ಕೊಂಡು ಅಲ್ಲಿಗೆ ನೀಡಲ್ ನ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಮಾಡ್ಕೊಂಡು ಮತ್ತೆ 7 ಚೈನ್ ನ ಹಾಕೊಳ್ತಾ ಇದೀನಿ. ಈ ರೀತಿ 7 ಚೈನ್ ಆದ್ಮೇಲೆ ಪ್ರೀವಿಯಸ್ ಟೈಮ್ 5 ಚೈನ್ ನಾವು ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಸೇಮ್ ಗ್ಯಾಪ್ ಗೆ ಲಾಕ್ ಮಾಡ್ಕೊಳ್ಬೇಕು. 7 ಚೈನ್ ನ 5 ಚೈನ್ ಗ್ಯಾಪ್ ಗೆ ನಾವಿಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಗಂದ್ರೆ ಇದು ಆರ್ಚ್ ರೀತಿ ಬರ್ಬೇಕು, ಅದಕ್ಕೋಸ್ಕರ 2 ಚೈನ್ ಕಡಿಮೆ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ 5 ಚೈನ್ ಹಾಕೊಳ್ತಾ ಇದೀನಿ. ಈ 5 ಚೈನ್ ನ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿ ಸೇಮ್ ಗ್ಯಾಪ್ ಗೆ ನೀಡಲ್ ನ ಚುಚ್ಚಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ. ಅಂದ್ರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಅದಾದ ನಂತರ ಮತ್ತೆ 7 ಚೈನ್ ನ ಕಂಟಿನ್ಯೂ ಮಾಡೋದು. ಅಂದ್ರೆ 5 ಚೈನ್ 7 ಚೈನ್ 5 ಚೈನ್ 7 ಚೈನ್ ಈ ರೀತಿ ಕಂಟಿನ್ಯೂ ಆಗುತ್ತೆ. 7 ಚೈನ್ ಇರೋ ಕಡೆ ನಮ್ಗೆ ಆರ್ಚ್ ಬರುತ್ತೆ ನೋಡಿ. ಈ ರೀತಿ 7 ಚೈನ್ ನ ಹಾಕೊಳ್ಬೇಕು. ಅದಾದ ನಂತರ 5 ಚೈನ್ ಗ್ಯಾಪ್ ಗೆ ಎಷ್ಟು ಬರುತ್ತೆ ನೋಡ್ಕೊಂಡು ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಯಾರಿ ಫುಲ್ ಮಾಡ್ಕೊಳ್ಬೇಕು. 7 ಚೈನ್ ಆದ್ಮೇಲೆ 5 ಚೈನ್ ಹಾಕೊಳ್ತೇನೆ. ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಗ್ಯಾಪ್ ಗೆ ಲಾಕ್ ಮಾಡ್ಕೊಳ್ತೇನೆ. ಈ ರೀತಿ ಬಟ್ಟೆ ಪೂರ್ತಿ ಹಾಕೊಂಡು ಎಂಡ್ ಅಲ್ಲಿ 2 ಚೈನ್ ಹಾಕಿ ಥ್ರೆಡ್ ನ ಕಟ್ ಮಾಡಿ ಮೇಲೆ ಕೇಳ್ಕೊಂಡ್ರೆ ನಮ್ಗಲ್ಲಿ ಲಾಕ್ ಆಗ್ಬಿಡುತ್ತೆ ನೋಡಿ. ಈ ರೀತಿ ಫುಲ್ ಬಟ್ಟೆ ಎಲ್ಲ ಹಾಕೊಂಡಿದೀನಿ. ಬೇಸ್ ಲೈನ್ ಹಾಕೊಂಡು 2 ಚೈನ್ ಹಾಕೊಳ್ತಾ ಇದೀನಿ. ಚೈನ್ ಹಾಕೊಂಡು ಥ್ರೆಡ್ ನ ಕಟ್ ಮಾಡಿ ನೀಡಲ್ ನ ಮೇಲೆ ಕೇಳ್ಕೊಳ್ಬೇಕು. ಈಗ ಲಾಕ್ ಆಗ್ಬಿಡುತ್ತೆ. ಇದನ್ನ ಹಿಂದೆ ಗಮ್ ಪೇಸ್ಟ್ ಮಾಡಿದ್ರೆ ಆಯ್ತು ಎಲ್ಲ ಆದ್ಮೇಲೆ, ಅಥವಾ ಕುಚ್ಚು ಜೊತೆ ಸೇರಿಸಿ ಕಟ್ಟಿದ್ರು ನಡೆಯುತ್ತೆ. ಸೊ ಈ ರೀತಿ ಬರುತ್ತೆ. ಅದಾದ ನಂತರ ಸೆಕೆಂಡ್ ಸ್ಟೆಪ್ ಯಾವ ರೀತಿ ನೋಡ್ಕೊಳ್ಳೋಣ. ಈಗ ಸೇಮ್ ಕಲರ್ ಥ್ರೆಡ್ ದಾರನ ತಗೊಂಡಿದೀನಿ. ಬಟ್ಟೆಗೆ ಫಸ್ಟ್ ಲಾಕ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಬಟ್ಟೆಗೆ ಲಾಕ್ ಆದ್ಮೇಲೆ ಇಲ್ಲಿ 5 ಚೈನ್ ಹಾಕೊಂಡಿದ್ವಲ್ಲ, ಅದ್ರೊಳಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ್ಮೇಲೆ 5 ಚೈನ್ ಒಳಗೆ 2 ಟೈಮ್ಸ್ ನಾವಿಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಅಂದ್ರೆ ಲಾಕ್ ನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ಲಾಕ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ದಾರನ ಸುತ್ಕೊಂಡು 7 ಚೈನ್ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ಎರಡಕ್ಕೊಂದು ಮಾಡ್ಬೇಕು. ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಈ ರೀತಿ ಸೂಜಿ ಮೇಲೆ ದಾರನ ಸುತ್ಕೊಂಡು 7 ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದು ಎರಡಕ್ಕೊಂದು. ಸೊ ಈ ರೀತಿ ನಾವಿಲ್ಲಿ 12 ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ಎಲ್ಲಾ ಕಂಬಗಳು ಕೂಡ ಒಂದೇ ಲೆವೆಲ್ ಗೆ ಬರೋ ರೀತಿ, ಅದ್ರ ಲೆಂತ್ ಈಕ್ವಲ್ ಆಗಿ ಬರೋ ರೀತಿ ಮಾಡ್ಕೊಳ್ಳಿ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಕಂಬ ತುಂಬಾ ಜಾಸ್ತಿ ಉದ್ದ ಮಾಡ್ಕೊಂಡ್ರು ಚೆನ್ನಾಗ್ ಬರಲ್ಲ. ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸೊ ಈ ರೀತಿ 12 ಕಂಬಗಳನ್ನ ಫಿನಿಶ್ ಮಾಡ್ಕೊಂಡಿನಿ. ನಿಮ್ಗೆ ಗ್ಯಾಪ್ ಇದೆ ಅಂತ ಅನ್ಸಿದ್ರು ಕೂಡ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. 12 ಕಂಬ ಕರೆಕ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ 5 ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇವೆ ನೋಡಿ. ಅದಾದ ನಂತರ ಇನ್ನೊಂದ್ಸಲ ಅದೇ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೇನೆ. 2 ಸಲ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 12 ಕಂಬ ಮತ್ತೆ 2 ಸಲ ಲಾಕ್. ಇದೇ ರೀತಿ ಪೂರ್ತಿ ಬಟ್ಟೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನೋಡಿ. 2 ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಂಡು 7 ಚೈನ್ ಗ್ಯಾಪ್ ಏನಿದೆ ಅದ್ರಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದು ಎರಡಕ್ಕೊಂದು ಇದೇ ರೀತಿ 12 ಕಂಬಗಳನ್ನ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈ ರೀತಿ ಮಾಡ್ಕೊಂಡು ಅದಾದ್ಮೇಲೆ 5 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು.
ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಮತ್ತೆ 7 ಚೈನ್ ಗ್ಯಾಪ್ ಅಲ್ಲಿ 12 ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗೋದು. ಇದೇ ರೀತಿ ಫುಲ್ ಸ್ಯಾರಿನ ಫಿನಿಶ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಬರುತ್ತೆ, ಆರ್ಚ್ ಸ್ಟಿಫ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬಹುದು ನೀವು. ಅದಾದ್ಮೇಲೆ ಇನ್ನೊಂದು ಸ್ಟೆಪ್, 3rd ಸ್ಟೆಪ್ ಬಂದು ಬೇರೆ ಕಲರ್ ದಾರನ ತಗೊಂಡಿದೀನಿ. ತಗೊಂಡು ಬಟ್ಟೆಗೆ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ. ಅಂದ್ರೆ ಬಟ್ಟೆಗೆ ನಾವು ಫಸ್ಟ್ ಲಾಕ್ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಅದ್ರ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ್ಮೇಲೆ ನಾವು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕೊಂಡಿದ್ವಲ್ಲ, ಅದ್ರ ಮೇಲೆ 2 ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ. ಸಿಂಗಲ್ ಕ್ರೋಶೆ ಎಲ್ಲಿ ಮಾಡ್ಕೊಂಡಿದ್ವಿ ನಾವು ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಫಸ್ಟ್ ಕಂಬ ಇದೆಯಲ್ಲ, ಅಂದ್ರೆ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಅದ್ರ ಮೇಲೆ 1 ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ. ಫಸ್ಟ್ ಕಂಬದ ಮೇಲೆ ಚೈನ್ ಗ್ಯಾಪ್ ಏನಿರುತ್ತೆ ಅದ್ರ ಮೇಲೆ ಕ್ರೋಶೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ನಾನು ಈ ರೀತಿ ಸ್ಮಾಲ್ ಬೀಡ್ ನ ತಗೊಂಡಿದ್ದೆ, ಬೀಡ್ ನ ಹಾಕಿ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಸ್ಮಾಲ್ ಬೀಡ್ ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಹೋಗಿ ಸೂಜಿನ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮತ್ತೆ ಇನ್ನೊಂದು ಬೀಡ್ ನ ಇನ್ಸರ್ಟ್ ಮಾಡಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಗ್ಯಾಪ್ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಬೇಕು. ಅಂದ್ರೆ ನಾವಿಲ್ಲಿ ಟೋಟಲ್ ಆಗಿ 4 ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ಬೇಕು ಸಾಕು. ಅದಕ್ಕಿಂತ ಜಾಸ್ತಿ ಹಾಕೊಂಡು ನಿಮ್ಗೆ ಇಲ್ಲಿ ವೇವಿ ಆಗಿ ಬಂದ್ಬಿಡುತ್ತೆ, ನಿಮ್ಗೆ ಆರ್ಚ್ ಬಂದು ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ. 3rd ಸ್ಟೆಪ್ ನಿಮ್ಗೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ, ಅಂದ್ರೆ ಕ್ರೋಶದಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ. ಸೊ ಈ ರೀತಿ ಒಂದು ಬೀಡ್ ಹಾಕೊಳ್ಬೇಕು, ಒಂದು ಸಿಂಗಲ್ ಕ್ರೋಶೆ ಮಾಡ್ಬೇಕು. ಅದಾದ ನಂತರ ಬೀಡ್ ಹಾಕೋಬೇಕು, ನೆಕ್ಸ್ಟ್ ಅಲ್ಲಿ ಹೋಗಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ಈ ರೀತಿ 4 ಬೀಡ್ ನ ಹಾಕೊಳ್ಬೇಕು. ಸೊ ನಿಮ್ಗೆ ಇದಕ್ಕಿಂತ ಚಿಕ್ಕ ಬೀಡ್ ಇದೆ ಅನ್ನೋದಾದ್ರಲ್ಲಿ ಪ್ರತಿಯೊಂದು ಕಂಬಕ್ಕೂ ಕೂಡ ಒಂದೊಂದು ಬೀಡ್ ನ ಹಾಕೊಳ್ಬಹುದು. ನಾನಿಲ್ಲಿ 4th ಬೀಡ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಚಿಕ್ಕ ಬೀಡ್ ಇದೆ ಅನ್ನೋದ್ರಲ್ಲಿ ಸ್ಟಾರ್ಟಿಂಗ್ ಕಂಬದ ಮೇಲೆ ನಾವು ಲಾಕ್ ಮಾಡ್ಕೊಂಡ್ವಲ್ಲ, ಅವಾಗ ನೀವು ಬೇಕಾದ್ರೆ ಅಲ್ಲಿಗೆನೆ ಬೀಡ್ ನ ಆಡ್ ಮಾಡ್ಕೊಳ್ಬಹುದು. ನಾ ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ಫಸ್ಟ್ ಕಂಬದ ಮೇಲೆ ಸುಮ್ಮನೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ, ಬೀಡ್ ಏನು ಆಡ್ ಮಾಡಿಲ್ಲ. ಈ ರೀತಿ 4 ಚೈನ್ ಆದ್ಮೇಲೆ ನಾ ಇಲ್ಲಿ 3 ಚೈನ್ ಹಾಕೊಳ್ತಾ ಇದ್ದೀನಿ. ನನಗಿಲ್ಲಿ 3 ಚೈನು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಸೊ ನೀವು 4 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕೊಂಡು ನಾ ಇಲ್ಲಿ 1 ಚೈನ್ ಗ್ಯಾಪ್ ನ ಬಿಟ್ಟು ಇನ್ನೊಂದು ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತೀವಿ. ಇಲ್ಲಿ ಬಂದು ನಾವು ಕುಚ್ಚು ಕಟ್ಲಿಕ್ಕೆ ಇರುತ್ತೆ, ಅದಕ್ಕೋಸ್ಕರ ಈ ಗ್ಯಾಪ್ ನ ಬಿಡ್ಬೇಕು. ಸೊ ಇಲ್ಲಿ 2 ಕಂಬಗಳದ್ದು ಗ್ಯಾಪ್ ಬಿಟ್ರು ಕೂಡ ನಡೆಯುತ್ತೆ. ಸೊ ನೋಡಿ ನಾನು 3 ಚೈನ್ ಹಾಕೊಂಡು 1 ಕಂಬ ಗ್ಯಾಪ್ ನ ಬಿಟ್ಟು ಇನ್ನೊಂದು ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತೇನೆ. ಅದಾದ್ಮೇಲೆ ಬೀಡ್ ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ 4 ಬೀಡ್ ನ ಆಡ್ ಮಾಡಿದ್ಮೇಲೆ ಲಾಸ್ಟ್ ಕಂಬದ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತೇನೆ. ನೋಡಿ ಈ ರೀತಿ ಆದ್ಮೇಲೆ ಸಿಂಗಲ್ ಕ್ರೋಶೆ ಮೇಲೆ ಒಂದ್ಸಲ ಲಾಕ್, ಅದಾದ್ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದ್ಸಲ ಲಾಕ್, 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಕಂಬದ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಸ್ಮಾಲ್ ಬೀಡ್ ಆದ್ರೆ ಇಲ್ಲಿ ನೀವು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಂಡಿರ್ಬೇಕಾಗಿತ್ತು. ಸೊ ಇಲ್ಲಿ ಈಗ ಬೀಡ್ ನ ಆಡ್ ಮಾಡ್ಕೊಳ್ತಾ ಇದೀನಿ. ಬೀಡ್ ನ ಆಡ್ ಮಾಡ್ಕೊಂಡು ನೆಕ್ಸ್ಟ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ. ಸೊ ಈ ರೀತಿ 4 ಬೀಡ್ ನ ಇನ್ಸರ್ಟ್ ಮಾಡಿ ಅದಾದ್ಮೇಲೆ 3 ಚೈನ್ ಹಾಕೊಂಡು ಒಂದು ಗ್ಯಾಪ್ ನ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 3 ಚೈನ್ ಹಾಕೊಂಡು ಒಂದು ಕಂಬದ ಗ್ಯಾಪ್ ನ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ್ಮೇಲೆ ಮತ್ತೆ 4 ಬೀಡ್ ನ ಆಡ್ ಮಾಡ್ಕೊಂಡು, ಅಂದ್ರೆ ಒಂದು ಬೀಡು ಅದಾದ ನಂತರ ಒಂದು ಲಾಕ್, ಒಂದು ಬೀಡು ಒಂದು ಲಾಕ್, ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಬೇಕು. ಲಾಸ್ಟ್ ಅಲ್ಲಿ 2 ಟೈಮ್ಸ್ ಲಾಕ್ ಬರುತ್ತೆ, ಅಂದ್ರೆ ಬೀಡ ಹಾಕಿ ಲಾಕ್, ಅದಾದ್ಮೇಲೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಳೋದು ಬರುತ್ತೆ. ಸೊ ನೀವು ಇಲ್ಲಿ 10 ಕಂಬ ತಗೊಳ್ಬಹುದು ಅಂತ ಕೇಳ್ಬೋದು. ಅವಾಗ ನಿಮ್ಗೆ ಅಲ್ಲಿ 7 ಚೈನ್ ಗ್ಯಾಪ್ ಬಂದು ನಿಮ್ಗೆ ಖಾಲಿ ಖಾಲಿ ಅನ್ಸುತ್ತೆ, ಸ್ವಲ್ಪ ಗ್ಯಾಪ್ ಬರುತ್ತೆ. ಹಾಗಾಗಿ ಅದೆಷ್ಟು ಬೀಡ್ ಆದ್ಮೇಲೆ
ನೋಡಿ ಲಾಸ್ಟ್ ಅಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ತೇವೆ. ಆಮೇಲೆ ಸಿಂಗಲ್ ಕ್ರೋಶೆ ಎಲ್ಲಿದೆ ಅಲ್ಲಿಗೆ ಒಂದ್ಸಲ ಲಾಕ್, ಅದಾದ ನಂತರ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೇವೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಸ್ಟೆಪ್ಸ್, ಆದ್ರೆ ಬಟ್ ತುಂಬಾ ಚಿಕ್ಕ ಚಿಕ್ಕ ಆರ್ಚು ಮತ್ತೆ ತುಂಬಾ ಕುಚ್ಚುಗಳು ಬರೋದ್ರಿಂದ ಸ್ವಲ್ಪ ಕೆಲಸ ಹಿಡಿಯುತ್ತೆ, ಅಂದ್ರೆ ಟೈಮ್ ಹಿಡಿಯುತ್ತೆ. ಸೊ ಈ ರೀತಿ ನೋಡಿ ಫುಲ್ ಫಿನಿಶ್ ಮಾಡ್ಕೊಂಡಿದೀನಿ. ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ ಪುಟ್ ಪುಟ್ಟದಾಗಿ ಆರ್ಚ್ಗಳು. ಸೊ ಇಲ್ಲಿ ಕುಚ್ಚನ್ನ ನಾನು 137 ದಾರನ ಕಟ್ಕೊಂಡಿದೀನಿ. ನನಗೆ 3 ಚೈನ್ ಹಾಕಿರೋದು ಬಂದು ಕಡಿಮೆ ಅನಿಸ್ತು, ಹಾಗಾಗಿ ನೀಡಲ್ಗೆ ದಾರನ ಹಾಕೊಂಡು ಕುಚ್ಚು ಕಟ್ಕೊಂಡಿದೀನಿ. ಸ್ವಲ್ಪ ಕಷ್ಟ ಅನಿಸ್ತು, ನೀವು 4 ಚೈನ್ ಹಾಕೊಂಡ್ರು ನಡೆಯುತ್ತೆ. ಸೊ ನೋಡಿ ಈ ರೀತಿ ಕಾಣಿಸುತ್ತೆ ಫಿನಿಶಿಂಗ್. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.